Hi students, welcome you all to the classes, online classes. Now in this class we will see with the new chapter, that is Customs Act 1962. Now before I go to the topic, brief explain ಮಾಡ್ತಾ ಬರ್ತೀನಿ. A very important classes, video class ಇದು ಪೂರ್ತಿ ನೋಡಿ. ಥಿಯರಿ ಕ್ಲಾಸಸ್ ಆಗಿರೋದ್ರಿಂದ ಮೀನ್ಸ್ ಫಾರ್ಮೇಟಿವ್ ಪ್ಲಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಪ್ರತಿಯೊಂದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ರೈಟ್ ನಾ Customs Act, it is one of the act which lays enacted in order to levy the tax related to the export and import of the goods and services from one country to another country. Now here this customs duty or tax will be purely imposed by the central government on export and import. Now how to calculate that tax rate, ಯಾವ ರೀತಿ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಬರ್ತೀನಿ. ರೈಟ್ ನಾ ವಿ ಆರ್ ಲಿವಿಂಗ್ ಇನ್ ಇಂಡಿಯಾ, ರೈಟ್. ಸೊ ಸ್ಮಾಲ್ ಒಂದು ಮ್ಯಾಪ್ ಬರೀತಾ ಹೋಗ್ತೀನಿ, ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೆಯಲ್ಲ. ಇಂಡಿಯನ್ ಮ್ಯಾಪು right. Let us take this as an India map. Now somewhere else ಇಲ್ಲಿಂದ ಎಷ್ಟು ದೂರದಲ್ಲಿ ಒಂದು ಆಸ್ಟ್ರೇಲಿಯಾ ಇದೆ. ರೈಟ್, ಆಸ್ಟ್ರೇಲಿಯಾ ನಮ್ಗಿಂತ ದೊಡ್ಡದಾಗಿದೆ, ಅದು ನಾನು ಚಿಕ್ಕದಾಗಿ ಬರ್ದಿದ್ದೀನಿ. ರೈಟ್, ದಿಸ್ ಈಸ್ ಅನ್ ಎಕ್ಸ್ಪೋರ್ಟರ್ ಕಂಟ್ರಿ. ದಿಸ್ ಇಸ್ ಅನ್ ಎಕ್ಸ್ಪೋರ್ಟರ್ ಕಂಟ್ರಿ ಅಂಡ್ ವಿ ಆರ್ ದ ಇಂಪೋರ್ಟರ್. ರೈಟ್, ಇಲ್ಲಿಂದ ಏನು ಗೂಡ್ಸ್ ಬರ್ತಿದೆಯೋ ಅದ್ರ ಮೇಲೆ ಅವ್ರು ಏನು ಮಾಡಬೇಕಾಗುತ್ತೆ, ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. ಯಾವ ರೀತಿ ಟ್ಯಾಕ್ಸ್ ನ ಪೇ ಮಾಡಬೇಕಂದಾಗ ಎಷ್ಟು ವ್ಯಾಲ್ಯೂ ಗೂಡ್ಸ್ ಬರ್ತಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರೈಟ್, ನಾವು ಇಲ್ಲಿ ಎರಡು ರೀತಿ ಬರ್ತಾ ಹೋಗುತ್ತೆ ಪಾಯಿಂಟ್. ನಾವು ವಿಲ್ ಸಿ ವಿತ್ ದಿ ಫಸ್ಟ್ ಸ್ಟೆಪ್, ದಟ್ ಈಸ್ ಅ ಕ್ಯಾಲ್ಕುಲೇಷನ್ ಆಫ್ assessable value under section 14 of Customs Act 1962. Now another first one is, you will see the information in the problem, that is FOB value of the machines or any components. Right, FOB value means that is free on board. That is exporter country ಅಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಜಾಗದಿಂದ ಎಕ್ಸ್ಪೋರ್ಟರ್ ಕಂಟ್ರಿ ಪೋರ್ಟರ್ಗೂ ಏನೆಲ್ಲ ಕಾಸ್ಟ್ ಇನ್ಕರ್ ಆಗುತ್ತೋ ಸೊ ಅದನ್ನ ನಾವೇನಂತ ಕರಿತೀವಿ, ಫ್ರೀ ಆನ್ ಬೋರ್ಡ್ ಅಂತ ಕರಿತೀವಿ. ರೈಟ್, FOB value from the exporter manufacturing place to the exporter port, so all the cost will be called as what? Free on board. Right, now ಇದಕ್ಕೆ ಸರ್ಟನ್ ನಿಮಗೆ ಪ್ರಾಬ್ಲಮ್ ಅಲ್ಲಿ FOB ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದರ ಜೊತೆಗೆ ಈ ಲಿಸ್ಟ್ ಆಫ್ ಐಟಮ್ಸ್ ಸಹ ಕೊಟ್ಟಿರ್ತಾರೆ, ಬಿಟ್ಬಿಟ್ಟಿರ್ತಾರೆ. ಅದನ್ನ ಮತ್ತೆ ನಾವೇನ್ ಮಾಡಬೇಕಾಗುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗುತ್ತೆ. ಅದನ್ನ ಏನಂತ ಕರಿತೀರಿ, ದಟ್ ಈಸ್ ರಿವೈಸ್ಡ್ FOB ಆರ್ ಅಡ್ಜಸ್ಟೆಡ್ FOB. ರೈಟ್, FOB ಆದ್ಮೇಲೆ FOB ಎಲ್ಲಿಂದ ಎಲ್ಲಿಗೆ, ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ಇಂದ ಎಕ್ಸ್ಪೋರ್ಟರ್ ಪೋರ್ಟರ್, ನೆಕ್ಸ್ಟ್ ಪೋರ್ಟ್ ಇಂದ ಮತ್ತೆ ಇಂಪೋರ್ಟರ್. ಸೇ ಎಕ್ಸಾಂಪಲ್, ದ ಇಂಪೋರ್ಟ್ ಪ್ಲೇಸ್ ವಿಲ್ ಬಿ ಚೆನ್ನೈ. somewhere else in India, that is Chennai. This is the import port. ಇಲ್ಲಿಂದ ಮತ್ತೆ ಇಂಪೋರ್ಟ್ ಪೋರ್ಟ್ ವರೆಗೂ ಏನಾದರೂ ಕಾಸ್ಟ್ ಇನ್ಕರ್ ಆದ್ರೆ ಅದು ಎರಡು ರೀತಿ ಇನ್ಕರ್ ಆಗುತ್ತೆ. ದಟ್ ಈಸ್ ಟ್ರಾನ್ಸ್ಪೋರ್ಟ್ ಅಲ್ವಾ, ದಟ್ ಈಸ್ ವಾಟ್ ವಿ ಕಾಲ್ ಫ್ರೈಟ್. ನೆಕ್ಸ್ಟ್ ಇನ್ಶೂರೆನ್ಸ್, ಫ್ರೈಟ್ ಅಂಡ್ ಇನ್ಶೂರೆನ್ಸ್. From exporter port to the importer port, two extra expenses will be incurred, that is freight and insurance. That we will go to calculate to the FOB. FOB ಗೆ ಏನು ಮಾಡ್ತೀವಿ, ಆಡ್ ಮಾಡ್ಕೊಳ್ತಾ ಬರ್ತೀವಿ. ರೈಟ್, FOB ಆಡ್ ಮಾಡಬೇಕಾದಾಗ here when any goods or when a passenger moving from one place to another place, we have that is a transport. Right, earlier land ಮುಖಾಂತರ ಹೋಗ್ತಿದ್ರು, ನೆಕ್ಸ್ಟ್ ಶಿಪ್, then again with the modernization that we are going now with the air. Now same way, that is from traveling from one country to another country, we can go with the major route, that is a sea route, and again air freight and land. Same way, freight means that is a transportation. If the importing taken place through the air, so we have to calculate.
ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂತಹ ಫ್ರೈಟ್ ಅಮೌಂಟ್ ಆರ್ 20% ಆನ್ ಅಡ್ಜಸ್ಟೆಡ್ FOB. ಯಾವುದು ಕಮ್ಮಿ ಇರುತ್ತೋ ಅದನ್ನ ನಾವೇನ್ ಮಾಡಬೇಕಾಗುತ್ತೆ, ಫ್ರೈಟ್ ಆಗಿ ಆಡ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಒನ್ಸ್ ಅಗೇನ್, ಇಫ್ importing of the goods taken place through air by air, freight amount given in the problem are 20% of the FOB value, whichever is less, that can be taken as what amount. Next, insurance. But insurance ಗಿಂತ ಏರ್ ಮತ್ತೆ ಲ್ಯಾಂಡ್ ಮುಖಾಂತರ ಏನಾದರೂ ಇಂಪೋರ್ಟ್ ಆಗ್ತಿದ್ದಾಗ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೋ ಅಮೌಂಟ್ ಅದನ್ನೇ ಫುಲ್ ಆಗಿ ಕನ್ಸಿಡರ್ ಮಾಡ್ಕೊಳ್ತಾ ಹೋಗಿ. ಕೊಟ್ಟಿರ್ತಾರೆ, ಸೊ ಫುಲ್ ಅಮೌಂಟ್ ನ ಕನ್ಸಿಡರ್ ಮಾಡಿ. ನೆಕ್ಸ್ಟ್, ಇನ್ಶೂರೆನ್ಸ್ ಬಂದಾಗ ಗಿವನ್ ಅಮೌಂಟ್ ಇನ್ ದ ಪ್ರಾಬ್ಲಮ್ ಇದ್ರೆ ಫುಲ್ ಡೈರೆಕ್ಟ್ ಆಗಿ ತಗೊಳ್ಳಿ. ಸಪೋಸ್ ಇಫ್ ದ ಇನ್ಶೂರೆನ್ಸ್ ಅಮೌಂಟ್ ಇಸ್ ನಾಟ್ ಗಿವನ್ ಆರ್ ನಾಟ್ ಕ್ಯಾಲ್ಕುಲೇಟೆಡ್, ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟೆಡ್ 1.125% ಆನ್ ಅಡ್ಜಸ್ಟೆಡ್ FOB. Once again, if in the problem insurance amount is given, take directly amount to the FOB ಗೆ add ಮಾಡ್ಕೊಳ್ಳಿ. Suppose if the insurance amount is not given in the problem, then we have to calculate at 1.125% on adjusted FOB, right? ಈ adjusted FOB ಗೆ freight ಮತ್ತೆ insurance ಎರಡು add ಮಾಡಿದ್ರೆ, so then the amount will be called as what? Cost, insurance, freight or transaction value or assessable value. CAF value, transaction value or assessable value ಅಂತ ಹೇಳ್ತೀವಿ. Now, this is what we call adjusted FOB. But adjusted FOB ನ ಕ್ಯಾಲ್ಕುಲೇಟ್ ಮಾಡಬೇಕಂದಾಗ ಏನೆಲ್ಲ ಆಡ್ ಮಾಡ್ಕೊಳ್ಬೇಕು? You will see that the cost of container or cost of machine, that is FOB value, ಡಾಲರ್ ಅಮೌಂಟ್ ಅಲ್ಲೋ ಒಂದು ಫಾರಿನ್ ಅಮೌಂಟ್ ಅಲ್ಲೋ ಕೊಟ್ಟಿರ್ತಾರೆ, ಅದನ್ನ ಫಸ್ಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಪ್ಲಸ್ any packing charges, because it is from the exporter point of time, right? ಅವ್ರಿಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿರುತ್ತೋ ಅದನ್ನ ಅವರು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. any packing charges, next any engineering, design, any development charges ಇದ್ರೆ ಅದನ್ನ ಆಡ್ ಬ್ಯಾಕ್ ಮಾಡಿ. ನೆಕ್ಸ್ಟ್, ವೆರಿ ಕೇರ್ಫುಲ್, ಕಮಿಷನ್ ಅಂತ ಕೊಟ್ಟಿರ್ತಾರೆ. ಕಮಿಷನ್ ಪೇಡ್ ಟು ಲೋಕಲ್ ಏಜೆಂಟ್ ಇನ್ ಇಂಡಿಯಾ ಆಲ್ಸೋ ಕ್ಯಾನ್ ಬಿ ಟೇಕನ್ ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್. ಕಮಿಷನ್ ಅಂತ ಕಾಣಿಸಿದ್ರೆ ಬ್ಲೈಂಡ್ ಆಗಿ ಬೇಕಾದ್ರೆ ನೀವೇನ್ ಮಾಡಿ, ಆಡ್ ಬ್ಯಾಕ್ ಮಾಡಿ FOB ಗೆ. ಸಪೋಸ್ ಇನ್ ಕೇಸ್ ಇನ್ ದ ಪ್ರಾಬ್ಲಮ್ ಇಫ್ ದೇ ಆರ್ ಗಿವನ್ ದಟ್ ಈಸ್ ಬೈಯಿಂಗ್ ಕಮಿಷನ್ ಕೊಟ್ಟಿದ್ರೆ ಇಗ್ನೋರ್ ಮಾಡಿ, ಆಡ್ ಮಾಡಿಲ್ಲ ಅಂದ್ರೆ ಇಗ್ನೋರ್ ಮಾಡಿ. ಸಪೋಸ್ ಇಫ್ ಇಟ್ ಈಸ್ ಆಡೆಡ್, ಯು ಹ್ಯಾವ್ ಟು ಮೈನಸ್, ರೈಟ್? ಆಡ್ ಆಲ್ ದ ಕಮಿಷನ್ ಎಕ್ಸೆಪ್ಟ್ buying commission. Next, cost of container, cost of material and components, any royalties and license fee relating to imported goods. ಈ ರೀತಿ ಇರುವಂತ ಅಮೌಂಟ್ ಅನ್ನ ಏನು ಮಾಡಿ ಆಡ್ ಮಾಡಿದ್ರೆ then we will get what? Adjusted FOB or revised FOB. ಇದಕ್ಕೆ ಫ್ರೈಟ್ ಮತ್ತೆ ಇನ್ಶೂರೆನ್ಸ್ ನ ಆಡ್ ಮಾಡಿದ್ರೆ ಏನಾಗ್ತಾ ಬರುತ್ತೆ? that is cost, insurance, freight or assessable value or transaction value. This is the step number 1. Suppose in another way ಪ್ರಾಬ್ಲಮ್ ಅಲ್ಲಿ ಏನು ಮಾಡಿರ್ತಾರೆ, ಡೈರೆಕ್ಟ್ ಆಗಿ CIF ವ್ಯಾಲ್ಯೂನೇ ಕೊಟ್ಬಿಟ್ಟಿರ್ತಾರೆ. ಡೈರೆಕ್ಟ್ ಆಗಿ ಅವರೇ CIF ವ್ಯಾಲ್ಯೂ ಕೊಟ್ಟಿರ್ತಾರೆ. ಆಗ ನಾವೇನ್ ಮಾಡಬೇಕಾಗುತ್ತೆ, ಮತ್ತೆ ರಿವೈಸ್ಡ್ ಮತ್ತೆ ತಿರ್ಗಾ FOB ಕಂಡುಹಿಡಿಯಬೇಕಾಗುತ್ತೆ. ಹೇಗೆ ಅಂದಾಗ FOB is equal to what? Sorry, CIF is equal to what? FOB plus freight and insurance. Insurance amount. CIF. These CIF. Suppose CIF ಡೈರೆಕ್ಟ್ ಕೊಟ್ಟಿದ್ದಾರೆ ಅಂದಾಗ ನಾವೇನ್ ಮಾಡಬೇಕಾಗುತ್ತೆ, ಅವಾಗ CIF ವ್ಯಾಲ್ಯೂ ಮೈನಸ್ freight minus insurance. If both amount is deducted from CIF, cost, insurance, right, then we will get what? Revised again, revised FOB. What we call CIF direct ಕೊಟ್ಟಾಗ we have to walk back. ಮತ್ತೆ ಏನು ಮಾಡಬೇಕಾಗುತ್ತೆ, recalculate ಮಾಡಬೇಕಾಗುತ್ತೆ FOB ನ. ಏನಕ್ಕೋಸ್ಕರ ಅಂದಾಗ we have to consider only 20% of FOB amount or actual amount, whichever is less than. If
goods taken place imported by A. That's why we have to walk back. ಮತ್ತೆ ಅದನ್ನ ಏನು ಮಾಡಬೇಕಂತೆ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ FOB ನ ಕಂಡುಹಿಡಿಯಬೇಕಾಗುತ್ತೆ. when if in the problem directly CF ವ್ಯಾಲ್ಯೂ ಕೊಟ್ಟಿದ್ದು ಇವೆರಡು ವ್ಯಾಲ್ಯೂ ಕೊಟ್ಟಿದ್ದಾಗ FOB ಕಂಡುಹಿಡಿಯೋದಕ್ಕೋಸ್ಕರ ಇದನ್ನ ಮೈನಸ್ ಮಾಡ್ತೀವಿ. or else with the same procedure as FOB freight and insurance add ಮಾಡಿದ್ರೆ ಬರುತ್ತೆ ನಿಮಗೆ CF ಬರುತ್ತೆ. this is with the assessable value or transaction value or CF value. very easy, ಬೇಗ ಕಲ್ತ್ಕೊಳ್ತಾ ಹೋಗ್ತೀರಿ. right, once again I will go to revise with the FOB value given in the problem. add any cost which is not added to that. add ಆಗಿ ನಾವು ಏನು ಮಾಡಬೇಕಾಗುತ್ತೆ re-add back ಮಾಡಬೇಕಾಗುತ್ತೆ. that is what is the main concept of the FOB means what exporter manufacturing ಇಂದ ಹಿಡಿದು exporter port ವರೆಗೂ ಏನೆಲ್ಲ ಕಾಸ್ಟ್ ಇನ್ಕರ್ ಆಗುತ್ತೋ ಅದು FOB ಅಲ್ಲಿ ಇನ್ಕ್ಲೂಡ್ ಆಗಬೇಕಾಗುತ್ತೆ. ಯಾಕೆ ಅಂದಾಗ it is already cost incurred for the exporter, then it has to supposed to be paid by the importer. that's why it will be added to FOB. next, from the exporter port to the importer port, another two expenses will be incurred, freight and insurance. add both, then you will get what CF value. next we'll see with the step number 2, that is a calculation of custom duty payable on assessable value and goes on with the tax rate. but again ಇಲ್ಲಿ ಇನ್ನೊಂದು ಕಾಲಮ್ ಇದೆ. ಇದು ಫಾರಿನ್ ಕರೆನ್ಸಿ ಅಮೌಂಟ್, ಇನ್ನೊಂದಿದು ಇಂಡಿಯನ್ ಕರೆನ್ಸಿ ಅಮೌಂಟ್. ಇದನ್ನ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಇದನ್ನ ಕನ್ವರ್ಟ್ ಮಾಡಬೇಕು ಅಂದಾಗ ಸೊ ದೇ ವಿಲ್ ಗಿವ್ ಇನ್ ದಿ ಪ್ರಾಬ್ಲಮ್ ದಟ್ ಇಸ್ ಅ ರೇಟ್, ಎಕ್ಸ್ಚೇಂಜ್ ರೇಟ್ ಕೊಟ್ಟಿರ್ತಾರೆ. ಎಕ್ಸ್ಚೇಂಜ್ ರೇಟ್. now which exchange rate to be considered for the calculation? remember always CBIC, Central Board of Indirect Tax and Customs, ಇವರು ನೋಟಿಫೈ ಮಾಡಿ ಕೊಟ್ಟಿರುವಂತ ಎಕ್ಸ್ಚೇಂಜ್ ರೇಟ್ ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. an exchange rate given by the CBIC has to be taken for the calculation of custom duty. right? suppose in case in problem you are going to find out 2 to 3 other rate, that is a rate given by RBI, rate given by central government, or interbank rate. These, even though if all these rate has been given in the problem, should not be considered. only CBIC rate should be considered for the calculation. suppose in case CBIC ಕೊಟ್ಟಿಲ್ಲ, ಅವಾಗ RBI ಸೆಂಟ್ರಲ್ ಗವರ್ನಮೆಂಟ್ ಇಂಟರ್ಬ್ಯಾಂಕ್ ಕೊಟ್ಟಿದ್ದಾರೆ ಅಂದಾಗ then go with the central bank. ಸೆಂಟ್ರಲ್ ಬ್ಯಾಂಕು ಇಲ್ಲ, RBI ಮತ್ತು ಇಂಟರ್ ಬ್ಯಾಂಕ್ ಕೊಟ್ಟಾಗ then go for the RBI. suppose in case in problem they have not mentioned, ಯಾವುದು ಕೊಟ್ಟಿಲ್ಲ, ಎಕ್ಸ್ಚೇಂಜ್ ರೇಟ್ ಅನ್ನು ಮಾತ್ರನೇ ಕೊಟ್ಟಿದ್ರು, then you can go with the one exchange rate. but if the multiple exchange rate given in the problem, go with the CBIC rate, that is Central Board of Indirect Tax and Customs. now again there will be two ಕಾನ್ಸೆಪ್ಟ್ ಬರುತ್ತೆ ನಿಮಗೆ ಪ್ರಾಬ್ಲಮ್ ಅಲ್ಲಿ. ಬಿಲ್ ಆಫ್ ಎಂಟ್ರಿ and bill of inward. right? bill of entry ಅಂದಾಗ ಇಂಪೋರ್ಟರ್ ಮತ್ತೆ ಎಕ್ಸ್ಪೋರ್ಟರ್ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಆಗಿ ಏನೋ ಅಂದ್ರೆ ಕಾಂಟ್ರಾಕ್ಟ್ ಮಾಡಿಕೊಂಡು ಇಷ್ಟು ಗೂಡ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಇಂಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಾರಲ್ಲ, ಅವಾಗ ಏನು ಎಂಟ್ರಿ ಆಗುತ್ತೋ ಅದನ್ನ ಏನಂತ ಕರಿತೀವಿ ನಾವು ಬಿಲ್ ಆಫ್ ಎಂಟ್ರಿ ಅಂತ ಕರಿತೀವಿ. ಆನ್ ದ ಬಿಲ್ ಆಫ್ ಎಂಟ್ರಿ ಏನ್ ರೇಟ್ ಕೊಟ್ಟಿರ್ತಾರೋ ಅದನ್ನು ನಾವೇನ್ ಮಾಡ್ಬೇಕಾಗುತ್ತೆ ಕನ್ಸಿಡರ್ ಮಾಡಬೇಕಾಗುತ್ತೆ ಎಕ್ಸ್ಚೇಂಜ್ ರೇಟ್. ದ ಬಿಲ್ ಆಫ್ ಎಂಟ್ರಿ ಡೇಟ್ ರೇಟ್ ವಿಲ್ ಬಿ considered as exchange rate. but when it comes to rate applicable ಅಂದ್ರೆ ಟ್ಯಾಕ್ಸ್ ರೇಟ್ ಬಂದಾಗ ಬಿಲ್ ಆಫ್ ಇನ್ವರ್ಡ್ ಯಾವಾಗ ಗೂಡ್ಸ್ ಬರ್ತಾ ಇದೆ ಆ ಒಂದು ಟೈಮ್ದು ಬಿಲ್ ಆಫ್ ಎಂಟ್ರಿ ಇನ್ವರ್ಡ್, ದಟ್ ಈಸ್ ರೇಟ್ ಆಫ್ ಟ್ಯಾಕ್ಸ್. ರೇಟ್ ಆಫ್ ಟ್ಯಾಕ್ಸ್ ಯಾವುದ್ರಲ್ಲಿ ಇರೋ ತಗೊಳ್ಬೇಕಾಗುತ್ತೆ, ಬಿಲ್ ಆಫ್ ಇನ್ವರ್ಡ್ ಇರೋದನ್ನ ಕನ್ಸಿಡರ್ ಮಾಡ್ಕೊಳ್ಬೇಕಾಗುತ್ತೆ.
only 1 or 2 problem you are going to see, that is a bill of entry ಮತ್ತೆ bill of inward ಇರುತ್ತೆ. ಎಕ್ಸ್ಚೇಂಜ್ ರೇಟ್ ಗೆ ಬಿಲ್ ಆಫ್ ಎಂಟ್ರಿ ಕನ್ಸಿಡರ್ ಮಾಡಬೇಕು. ಟ್ಯಾಕ್ಸ್ ರೇಟ್ ಗೆ ಸ್ಟೆಪ್ ನಂಬರ್ 2 ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ ಅಲ್ಲಿ ತಗೊಳ್ಳಬೇಕಾದಂತ ಟ್ಯಾಕ್ಸ್ ರೇಟ್ ನ ನಾವು ಎಲ್ಲಿ ಯಾವುದು ಕನ್ಸಿಡರ್ ಮಾಡ್ತೀವಿ, ಬಿಲ್ ಆಫ್ ಇನ್ವರ್ಡ್ ಅಲ್ಲಿ ಇರೋದನ್ನ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ರೈಟ್, ನೆಕ್ಸ್ಟ್ ಐ ವಿಲ್ ಗೋ ವಿತ್ ದಿ ಸ್ಟೆಪ್ ನಂಬರ್ 2. Next, say with the step number 2, that is a very much important, that is a calculation of custom duty payable. Duty payable. ಸ್ವಲ್ಪ ಕಾಣಿಸ್ತಿದೆ ಇರಬಹುದು, ಬಟ್ ನಾನು ಹೇಳೋದು ಕೇಳಿಸುತ್ತೆ, ಫಾಲೋ ಮಾಡ್ಕೊಳ್ತಾ ಬನ್ನಿ. Go with the 3 columns, particulars, amount and amount. Particulars, amount, and again this is duty payable amount. Duty payable amount. Again it is in only in Indian rupees. Now take the assessable value or transaction value or CAF value which is calculated in the step number 1. Assessable value. Assessable value. ಏನು ಅಮೌಂಟ್ ಅಸೆಸಬಲ್ ವ್ಯಾಲ್ಯೂ ಸ್ಟೆಪ್ ನಂಬರ್ 1 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರೋ ಅದನ್ನ ಕಾಲಮ್ ನಂಬರ್ 1 ಅಲ್ಲಿ ಹಾಕಿ ಫಸ್ಟ್ ಇದರಲ್ಲಿ ಹಾಕಿ ಇಲ್ಲಿ ಏನು ತಗೋಬೇಡಿ, ನಿಲ್ ಅಂತ ತೋರಿಸಿ. ನೆಕ್ಸ್ಟ್ ಇದಕ್ಕೆ ಟ್ಯಾಕ್ಸ್ ನ ಪೇ ಮಾಡ್ತಾ ಹೋಗ್ಬೇಕಾಗುತ್ತೆ. ರೈಟ್, ಅಸೆಸಬಲ್ ವ್ಯಾಲ್ಯೂ ಅದಷ್ಟು ಕಾಸ್ಟ್ ಇನ್ಕರ್ ಆಗಿದೆ, ಆ ಕಾಸ್ಟ್ ಇವ್ರು ಏನ್ ಮಾಡ್ತಾರೆ, ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ, ಪೇ ಮಾಡಬೇಕಾಗುತ್ತೆ. ರೈಟ್, ಪ್ಲಸ್ that we call BCD, basic custom duty. Basic custom duty at 10% on assessable value. If in the problem they have mentioned any rate, take the same rate. If it is not given the BCD rate, then default you have to consider how much, 10% on assessable value. ಏನು assessable value ಬಂದಿದೆಯೋ ಅದರ ಮೇಲೆ 10% ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಬನ್ನಿ. Right, assessable value into 10%. Then take that amount, ಏನು ಕ್ಯಾಲ್ಕುಲೇಟ್ ಮಾಡ್ತಿರೋ ಟ್ಯಾಕ್ಸ್ ಅಮೌಂಟು ಫಸ್ಟ್ ಕಾಲಮ್ ಅಲ್ಲೂ ತಗೊಳ್ಳಿ, ಸೆಕೆಂಡ್ ಕಾಲಮ್ ಅಲ್ಲೂ ಬರೀರಿ. ರೈಟ್, ನೆಕ್ಸ್ಟ್ ಆಡ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ CVD ಅಂತ ಬರುತ್ತೆ, ಕೌಂಟರ್ ವೇರಿಂಗ್ ಡ್ಯೂಟಿ. CVD, counter weighing duty. Counter weighing duty on what amount? Again, assessable value. Assessable value. Most of the problem you will not get now. A GST introduce ಆಗಿರೋದ್ರಿಂದ counter weighing duty ಇಲ್ಲ, ಅಷ್ಟೊಂದು ಬರೋದಿಲ್ಲ. Don't worry, don't get confused. Counter weighing duty. Next, add social welfare surcharge. Now, social welfare surcharge, how you are going to calculate the education and health is same way in custom duty. Earlier it was education cess for there, but from 2018 onwards, that is so education cess has been removed and SWS, social welfare charge, has been introduced for the custom duty at 10% of tax rate on BCD tax amount, on BCD, basic custom duty amount. ಎರಡನ್ನು ಆಡ್ ಮಾಡಿ. Then this is called as what? That is subtotal for IGST, that is integrated goods and service taxes, plus IGST tax amount at
18 percentage. 18 percentage. Problem are 1400, 18 percentage. If it is given in the problem, take the same rate. 18 percentage on which amount? On which amount? Assessable value plus BCD value plus countervailing duty plus social welfare charges. That is called a subtotal for IGST. On subtotal. Total for IGST. इधर मैंने IGST ना कैलकुलेट मारी. IGST plus suppose in case GST compensation cess ಕೊಟ್ಟಿರ್ತಾರೆ. GST compensation cess. What is GST compensation cess? Earlier, before GST introduction, excise duty was there, right? Again, manufacture ಮಾಡಿರ್ತಾರೆ goods, ಅದಕ್ಕೆ excise duty ನ ಅವ್ರು pay ಮಾಡಬೇಕಾಗಿತ್ತು. Think in the same way. Suppose if same goods has been produced in India, ನಮ್ಮ ಕಂಟ್ರಿಯಲ್ಲೇ ಸೇಮ್ ಆ goods ನ ಏನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ಟ್ಯಾಕ್ಸ್ ನ ಬರಬಹುದಾಗಿತ್ತು. ಆ ಒಂದು ವೇನಲ್ಲಿ ಏನು ಮಾಡಿದ್ದಾರೆ, GST compensation cess ನ ಅಳವಡಿಸಿಕೊಳ್ತಾ ಬರ್ತಾರೆ. Right, GST compensation cess at given percentage ಕೊಟ್ಟಿರ್ತಾರೆ. Right. If GST compensation cess information is not given in the problem and countervailing duty is not given, ignore it. But when it comes to BCD, social welfare charges and IGST is compulsory for assessable value. Right now, this is called as land. ಇದನ್ನ landed cost ಅಂತ ಕರೀತೀವಿ. landed cost. Then this amount will be called as duty payable. Very simple. Take the assessable value which is calculated in the step number 1, add 10% of BCD or given percentage of which is given in the problem, add the both amount in the column, but take only the duty amount in the second column, right? Same again, countervailing duty and next social welfare charges on only which amount? On this tax amount, add 10%, then again 18% of IGST on assessable value, BCD, countervailing duty and social welfare charges, that is on subtotal amount at 18%. Then GST compensation cess. Then finally will be called as what? Duty payable. Right. This is the calculation of, that is custom duty payable. Same way, you for the 6 marks you are going to get types of custom duty. Very simple. Types of custom duty are what? What are the tax they will going to impose for the customs? That is BCD, countervailing duty, then social welfare charges, IGST and GST compensation cess and anti-dumping duty. Certain that I have already posted given in the script. So that you go through that. That is all we called types of custom duty. 6 months can give that. But when it comes to problem, step number 1 and step number 2 is the mandatory for the 14 marks. Right. In the next class, I will start with the problem, that is a small problem related to the assessable value. Before I start with the problem, go through the script, read all the theory and practice the format. How to calculate the custom duty. Format na bardu you practice madare, then it will be easy for you. Thank you so much and